ಇರುವ ಬೆಳವಣಿಗೆಗಳು ನಿಮಗೆ ಗೊತ್ತೇ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ 2-3 ದಿನಗಳಿಂದ ನಿರಂತರವಾಗಿ ಕನ್ನಡಿಗರು ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ಬಯಸ್ತಾ ಇದ್ರು ಕೂಡ ಮೊಂಡತನವನ್ನ ಕಮಲ್ ಹಾಸನ್ ಬಿಡ್ತಾ ಇಲ್ಲ. ಅವ್ರ ಚಿತ್ರ 5ನೇ ತಾರೀಕು ಬಿಡುಗಡೆ ಆಗಬೇಕು, ಆದರೆ ಅಲ್ಲಿವರೆಗೂ ಕೂಡ ಕಮಲ್ ಹಾಸನ್ ಇದೇ ಮೊಂಡುತನವನ್ನ ಮುಂದುವರೆಸಿದ್ರೆ ಹಿಂದೆ ಜಯಲಲಿತಾ ಕೈಗೊಂಡಂತ ಕ್ರಮವನ್ನೇ ಈಗಿನ ಸಿದ್ದರಾಮಯ್ಯನವರು ಕೈಗೊಳ್ಳಬೇಕು ಅನ್ನೋ ನಿರೀಕ್ಷೆ ಕನ್ನಡಿಗರು. ಕಮಲ್ ಹಾಸನ್ ವಿರುದ್ಧ ಜಯಲಲಿತಾ ಅವರು ತೆಗೆದುಕೊಂಡ ಕ್ರಮ ಏನು, ಸಿದ್ದರಾಮಯ್ಯನವರಿಂದ ಇರೋ ನಿರೀಕ್ಷೆ ಏನು, ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಮಲ್ ಹಾಸನ್ ಹೇಳಿಕೆ ಖಂಡಿಸುತ್ತಿಲ್ಲ ನಟ ಶಿವಣ್ಣ. ಹ್ಯಾಟ್ರಿಕ್ ಹೀರೋ ವಿರುದ್ಧ ಕನ್ನಡಿಗರ ಅಸಮಾಧಾನ. ತಮಿಳು ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ನೀಡಿದ ವಿವಾದಾತ್ಮಕ ಹೇಳಿಕೆ ದೇಶದಾದ್ಯಂತ ಚರ್ಚೆಯಾಗುತ್ತಿದೆ. ಆ ವಿವಾದದ ಬಗ್ಗೆ ಇದೇ ಮೊದಲ ಬಾರಿಗೆ ನಟ ಶಿವರಾಜ್ ಕುಮಾರ್ ಮೌನ ಮುರಿದಿದ್ದಾರೆ. ಕಮಲ್ ಹೇಳಿಕೆಯನ್ನ ನಾನು ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. I have already told for Canada is my first option, no doubt about it. And I have been always this is not the first time. Any time for Canada, you can take the record and see what Shivana has done for Canada. Nobody can deny that, and 100%. And that day I went for the function. That's all. And your family is biggest contributor to the Canada. No doubt about it. And one more thing is, when Kamal Hassan sir came here, he came for the experiment. They could have asked on that day. ಕಮಲ್ ಹಾಸನ್ ಹೇಳಿಕೆ ನಾನು ಸಮರ್ಥಿಸಿಕೊಳ್ಳಲ್ಲ. See, it's what, because I should not tell that. He's a senior actor, and I am the biggest fan of him. And what is supposed to be told or not, that is his wish, and what they want to get from him, that is the media wish. Okay, and media should be there. But I am saying, it's for me, the Kannada is the first. ಏನು ಮಾತನಾಡಿದ್ರು ಎಂದು ಸ್ಪಷ್ಟವಾಗಿ ತಿಳಿಯಲಿಲ್ಲ. ಅಂದ್ರೆ ಅವ್ರನ್ನ ಕೇಳ್ಬೇಕು. ನನಗೆ ಸಿಂಪಲ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ. ಅವತ್ತು ಬಂದಿದ್ರು ಅವರು, ಅವತ್ತೇ ಕೇಳ್ಬೋದಾಗಿತ್ತು, ಎಲ್ಲ ಸಾಲ್ವ್ ಆಗೋದು. ಇಷ್ಟು ಮ್ಯಾಟರ್ ಬಂದ ಆಮೇಲೆ ನನ್ನ when I went to the function, I did not know what was going on, what was hearing, and they are showing the clippings, how you know, as if I am clapping for that, and that type of tricks don't try to show in front of me. I am an actor, I can find out. ಕಲಾವಿದರೇ ಇಲ್ಲ, ಅದು ಅವ್ರ ಭಾಷೆ ಯಾವ್ದೋ ಮಾತಾಡ್ತಿದ್ರೆ ಆ ಭಾಷೆ ಟೈಮ್ಲಿ ಕ್ಲಾಪ್ ಮಾಡಿ. ನೋ, ಐ ವಾಸ್ ಕ್ಲಾಪಿಂಗ್ ಬಿಕಾಸ್ ಯು ಟೋಲ್ಡ್ ಹಿ ವಾಸ್ ಮೈ ಚಿಕ್ಕಪ್ಪ. ಕಮಲ್ ಹಾಸನ್ಗೆ ಮತ್ತೆ ಕುಟುಕಿದ ರಚಿತಾ. ಅವ್ರು ತಪ್ಪಾಗಿ ನಮ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಗೆಲ್ರಿಗೂ ತಪ್ಪು ನಮ್ಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಅಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬಾ ಚಿಕ್ಕವಳು, ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನನಗೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂತ ಮಹಾನ್ ಕಲಾವಿದ. ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವ್ ಯಾರ ಬಗ್ಗೆನೂ ಮಾತಾಡಲ್ಲ. ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡಿದ್ರು ನಾವ್ ಯಾಕೆ ಸೈಲೆಂಟ್ ಆಗಿರ್ತೀವಿ ಅಲ್ವಾ? ಸಾರಿ ಕೇಳಬೇಕಾಗುತ್ತಲ್ವಾ? ಕ್ಷಮೆ ಕೇಳದ ಕಮಲ್ ಹಾಸನ್ ವಿರುದ್ಧ ಕರವೇ ಸಿಡಿದೆದ್ದಿದೆ. ರಾಯಚೂರಿನಲ್ಲಿ ಕಮಲ್ ಭಾವಚಿತ್ರಕ್ಕೆ ಎಲೆ ಅಡಿಕೆ ಉಗಿದು ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಳವಣಿಗೆಗಳು ನಿಮಗೆ ಗೊತ್ತೇ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ 2-3 ದಿನಗಳಿಂದ ನಿರಂತರವಾಗಿ ಕನ್ನಡಿಗರು ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ಬಯಸ್ತಾ ಇದ್ರು ಕೂಡ ಮೊಂಡತನವನ್ನ ಕಮಲ್ ಹಾಸನ್ ಬಿಡ್ತಾ ಇಲ್ಲ. ಅವ್ರ ಚಿತ್ರ 5ನೇ ತಾರೀಕು ಬಿಡುಗಡೆ ಆಗಬೇಕು, ಆದರೆ ಅಲ್ಲಿವರೆಗೂ ಕೂಡ ಕಮಲ್ ಹಾಸನ್ ಇದೇ ಮೊಂಡುತನವನ್ನ ಮುಂದುವರೆಸಿದ್ರೆ ಹಿಂದೆ ಜಯಲಲಿತಾ ಕೈಗೊಂಡಂತ ಕ್ರಮವನ್ನೇ ಈಗಿನ ಸಿದ್ದರಾಮಯ್ಯನವರು ಕೈಗೊಳ್ಳಬೇಕು ಅನ್ನೋ ನಿರೀಕ್ಷೆ ಕನ್ನಡಿಗರು. ಕಮಲ್ ಹಾಸನ್ ವಿರುದ್ಧ ಜಯಲಲಿತಾ ಅವರು ತೆಗೆದುಕೊಂಡ ಕ್ರಮ ಏನು, ಸಿದ್ದರಾಮಯ್ಯನವರಿಂದ ಇರೋ ನಿರೀಕ್ಷೆ ಏನು, ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಮಲ್ ಹಾಸನ್ ಹೇಳಿಕೆ ಖಂಡಿಸುತ್ತಿಲ್ಲ ನಟ ಶಿವಣ್ಣ. ಹ್ಯಾಟ್ರಿಕ್ ಹೀರೋ ವಿರುದ್ಧ ಕನ್ನಡಿಗರ ಅಸಮಾಧಾನ. ತಮಿಳು ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ನೀಡಿದ ವಿವಾದಾತ್ಮಕ ಹೇಳಿಕೆ ದೇಶದಾದ್ಯಂತ ಚರ್ಚೆಯಾಗುತ್ತಿದೆ. ಆ ವಿವಾದದ ಬಗ್ಗೆ ಇದೇ ಮೊದಲ ಬಾರಿಗೆ ನಟ ಶಿವರಾಜ್ ಕುಮಾರ್ ಮೌನ ಮುರಿದಿದ್ದಾರೆ. ಕಮಲ್ ಹೇಳಿಕೆಯನ್ನ ನಾನು ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. I have already told for Canada is my first option, no doubt about it.
And I've been always this is not the first time. Any time for Kannada, you can take the record and see what Shivana has done for Kannada. Nobody can deny that, and 100%. And that day, that went for the function. That's all. And Your family is biggest contributor to the Kannada. no doubt about it. And one more thing is, when Kamal Haasan sir came here, he came for the experiment. They could have asked on that day. ಕಮಲ್ ಹಾಸನ್ ಹೇಳಿಕೆ ನಾನು ಸಮರ್ಥಿಸಿಕೊಳ್ಳಲ್ಲ. See, it's what, because I should not tell that. He's a senior actor, and I am the biggest fan of him. And what is supposed to be told or not, that is his wish, and what they want to get from him, that is the media wish. Okay? And media should be there. But I am saying, it's for me, the Kannada is the first. ಏನು ಮಾತನಾಡಿದ್ರು ಎಂದು ಸ್ಪಷ್ಟವಾಗಿ ತಿಳಿಯಲಿಲ್ಲ. ಅಂದ್ರೆ ಅವ್ರನ್ನ ಕೇಳ್ಬೇಕು. ಸರ್, ಈಗ ನಡೀತಿರೋ ವಿಚಾರಗಳನ್ನ ನನಗೆ ಸಿಂಪಲ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ. ಅವತ್ತು ಬಂದಿದ್ರು ಅವರು, ಅವತ್ತೇ ಕೇಳ್ಬೋದಾಗಿತ್ತು, ಎಲ್ಲ ಸಾಲ್ವ್ ಆಗೋದು. ಇಷ್ಟು ಮ್ಯಾಟರ್ ಬಂದ ಆಮೇಲೆ ನನ್ನ when I went to the function, I did not know what was going on, what was hearing, and they are showing the clippings, how you know, as if I am clapping for that, and that type of tricks don't try to show in front of me. I am an actor, I can find out. ಶಿವಣ್ಣ ಈ ರೀತಿ ಕಲಾವಿದರೇ ಇಲ್ಲ, ಅದು ಅವ್ರ ಭಾಷೆ ಯಾವ್ದೋ ಮಾತಾಡ್ತಿದ್ರೆ ಆ ಭಾಷೆ ಟೈಮ್ಲಿ ಕ್ಲಾಪ್ ಹೊಡಿ. ನೋ, ಐ ವಾಸ್ ಕ್ಲಾಪಿಂಗ್ ಬಿಕಾಸ್ ಯು ಟೋಲ್ಡ್ ಹಿ ವಾಸ್ ಮೈ ಚಿಕ್ಕಪ್ಪ. ಕಮಲ್ ಹಾಸನ್ಗೆ ಮತ್ತೆ ಕುಟುಕಿದ ರಚಿತಾ. ಅವ್ರು ತಪ್ಪಾಗಿ ನಮ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಗೆಲ್ರಿಗೂ ತಪ್ಪು ನಮ್ಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಅಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬಾ ಚಿಕ್ಕಳು, ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನನಗೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂತ ಮಹಾನ್ ಕಲಾವಿದ. ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವ್ ಯಾರ ಬಗ್ಗೆನೂ ಮಾತಾಡಲ್ಲ, ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡ್ತಾರೆ, ನಾವ್ ಯಾಕೆ ಸೈಲೆಂಟ್ ಆಗಿರ್ತೀವಿ ಅಲ್ವಾ? ಸಾರಿ ಕೇಳಬೇಕಾಗುತ್ತಲ್ವಾ? ಕ್ಷಮೆ ಕೇಳದ ಕಮಲ್ ಹಾಸನ್ ವಿರುದ್ಧ ಕರವೇ ಸಿಡಿದೆದ್ದಿದೆ. ರಾಯಚೂರಿನಲ್ಲಿ ಕಮಲ್ ಭಾವಚಿತ್ರಕ್ಕೆ ಎಲೆ ಅಡಿಕೆ ಉಗಿದು ಆಕ್ರೋಶ ಹೊರಹಾಕಿದ್ದಾರೆ. ಬೆಳವಣಿಗೆಗಳು ನಿಮಗೆ ಗೊತ್ತೇ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ 2-3 ದಿನಗಳಿಂದ ನಿರಂತರವಾಗಿ ಕನ್ನಡಿಗರು ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ಬಯಸ್ತಾ ಇದ್ರು ಕೂಡ ಮೊಂಡತನವನ್ನ ಕಮಲ್ ಹಾಸನ್ ಬಿಡ್ತಾ ಇಲ್ಲ. ಅವ್ರ ಚಿತ್ರ 5ನೇ ತಾರೀಕು ಬಿಡುಗಡೆ ಆಗಬೇಕು, ಆದರೆ ಅಲ್ಲಿವರೆಗೂ ಕೂಡ ಕಮಲ್ ಹಾಸನ್ ಇದೇ ಮೊಂಡುತನವನ್ನ ಮುಂದುವರೆಸಿದ್ರೆ ಹಿಂದೆ ಜಯಲಲಿತಾ ಕೈಗೊಂಡಂತ ಕ್ರಮವನ್ನೇ ಈಗಿನ ಸಿದ್ದರಾಮಯ್ಯನವರು ಕೈಗೊಳ್ಳಬೇಕು ಅನ್ನೋ ನಿರೀಕ್ಷೆ ಕನ್ನಡಿಗರು. ಕಮಲ್ ಹಾಸನ್ ವಿರುದ್ಧ ಜಯಲಲಿತಾ ಅವರು ತೆಗೆದುಕೊಂಡ ಕ್ರಮ ಏನು, ಸಿದ್ದರಾಮಯ್ಯನವರಿಂದ ಇರೋ ನಿರೀಕ್ಷೆ ಏನು, ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಮಲ್ ಹಾಸನ್ ಹೇಳಿಕೆ ಖಂಡಿಸುತ್ತಿಲ್ಲ ನಟ ಶಿವಣ್ಣ. ಹ್ಯಾಟ್ರಿಕ್ ಹೀರೋ ವಿರುದ್ಧ ಕನ್ನಡಿಗರ ಅಸಮಾಧಾನ. ತಮಿಳು ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ನೀಡಿದ ವಿವಾದಾತ್ಮಕ ಹೇಳಿಕೆ ದೇಶದಾದ್ಯಂತ ಚರ್ಚೆಯಾಗುತ್ತಿದೆ. ಆ ವಿವಾದದ ಬಗ್ಗೆ ಇದೇ ಮೊದಲ ಬಾರಿಗೆ ನಟ ಶಿವರಾಜ್ ಕುಮಾರ್ ಮೌನ ಮುರಿದಿದ್ದಾರೆ. ಕಮಲ್ ಹೇಳಿಕೆಯನ್ನ ನಾನು ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. I have already told, for Kannada is my first option, no doubt about it. And I have been always this is not the first time. Any time for Kannada, you can take the record and see what Shivana has done for Kannada. Nobody can deny that, and 100%. And that day, that went for the function. That's all. And your family is biggest contributor to the Kannada. no doubt about it. And one more thing is, when Kamal Haasan sir came here, he came for the experiment. They could have asked on that day. ಕಮಲ್ ಹಾಸನ್ ಹೇಳಿಕೆ ನಾನು ಸಮರ್ಥಿಸಿಕೊಳ್ಳಲ್ಲ. See, it's what, because I should not tell that. He's a senior actor, and I am the biggest fan of him. And what is supposed to be told or not, that is his wish, and what they want to get from him, that is the media wish. Okay? And media should be there. But I am saying, it's for me, the Kannada is the first. ಏನು ಮಾತನಾಡಿದ್ರು ಎಂದು ಸ್ಪಷ್ಟವಾಗಿ ತಿಳಿಯಲಿಲ್ಲ. ಅಂದ್ರೆ ಅವ್ರನ್ನ ಕೇಳ್ಬೇಕು. ಸರ್, ಈಗ ನಡೀತಿರೋ ವಿಚಾರಗಳನ್ನ ನನಗೆ ಸಿಂಪಲ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ. ಅವತ್ತು ಬಂದಿದ್ರು ಅವರು, ಅವತ್ತೇ ಕೇಳ್ಬೋದಾಗಿತ್ತು, ಎಲ್ಲ ಸಾಲ್ವ್ ಆಗೋದು. ಇಷ್ಟು ಮ್ಯಾಟರ್ ಬಂದ ಆಮೇಲೆ ನನ್ನ when I went to the function, I did not know what was going on, what was hearing, and they are showing the clippings, how you know, as if I am clapping for that, and that type of tricks don't try to show in front of me.
ಐ ಆಮ್ ಅನ್ ಆಕ್ಟರ್, ಐ ಕ್ಯಾನ್ ಫೈಂಡ್ ಔಟ್. ಶಿವಣ್ಣ ಈ ರೀತಿ ಕಲಾವಿದರೇ ಇಲ್ಲ, ಅದು ಅವ್ರ ಭಾಷೆ ಯಾವ್ದೋ ಮಾತಾಡ್ತಿದ್ರೆ ಆ ಭಾಷೆ ಟೈಮ್ಲಿ ಕ್ಲಾಪ್ ಹೊಡಿ. ನೋ, ಐ ವಾಸ್ ಕ್ಲಾಪಿಂಗ್ ಬಿಕಾಸ್ ಯು ಟೋಲ್ಡ್ ಹಿ ವಾಸ್ ಮೈ ಚಿಕ್ಕಪ್ಪ. ಕಮಲ್ ಹಾಸನ್ಗೆ ಮತ್ತೆ ಕುಟುಕಿದ ರಚಿತಾ. ಅವ್ರು ತಪ್ಪಾಗಿ ನಮ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಗೆಲ್ರಿಗೂ ತಪ್ಪು ನಮಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಅಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು